ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಂಭವಿಷನ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮತ್ತು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಇದು ನೋಡೋಕ್ಕೆ ಒಳ್ಳೆ ಬಿಳಿ ಉಪ್ಪಿನ ಕಲ್ಲಿದ್ದಂಗಿದೆ. ಇದು ಅಲ್ಲ, ಬಟ್ ಟೇಸ್ಟು ಸಾಲ್ಟಿ ಥರ ಇರುತ್ತೆ. ಇದಕ್ಕೆ ಫಿಟ್ ಕರಿ ಅಂತ ಅಂತಾರೆ ಹಿಂದಿಯಲ್ಲಿ, ಇಂಗ್ಲೀಷ್ನಲ್ಲಿ ಆಲಮ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಸ್ಫಟಿಕ ಅಂತ ಹೇಳ್ತಾರೆ. ಬಟ್ ಇವೆರಡು ಫಿಟ್ ಕರಿ ಮತ್ತು ಆಲಮ್ ಏನಿದೆಯಲ್ಲ, ಇವೆಲ್ಲ ಏನಪ್ಪ ಅಂತಂದರೆ ಹೆಸರಿನಲ್ಲಿ ಪ್ರಚಲಿತ. ಸ್ಫಟಿಕ ಅಂದ ತಕ್ಷಣ ನಮಗೆ ಎಲ್ಲ ಆನ್ಲೈನಲ್ಲಿ ಸಿಗೋದಿಲ್ಲ. ನಮಗೆ ಹೇಳಿದ್ರೆ ಫಿಟ್ ಕರಿ ಮತ್ತು ಆಲಮ್ ಅಂತಂದರೆ ಆನ್ಲೈನಲ್ಲಿ ತುಂಬ ಸುಲಭ ಸಿಗುತ್ತೆ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡು ಒಂದು ಅರ್ಧ ಲೋಟದಲ್ಲಿ ಅಷ್ಟು ಆ ಪುಡಿಯನ್ನು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡು ಇದನ್ನು ಮುಕ್ಕಳಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಬಾಯಲ್ಲಿ ಬರ್ತಕ್ಕಂಥ ಕೆಟ್ಟ ವಾಸನೆಯನ್ನು ದೂರ ಮಾಡುತ್ತೆ. ಹಾಗೆ ಹೊಸಡಲ್ಲಿರ್ತಕ್ಕಂತಹ ನೋವುಗಳಾಗಲಿ, ಕೆಂಪು ರಕ್ತ ಬರ್ತಾ ಇರುತ್ತಲ್ವ, ಅದೆಲ್ಲ ತುಂಬ ಕಮ್ಮಿ ಮಾಡುತ್ತೆ. ಹೆಚ್ಚು ಕಮ್ಮಿ 2-3 ಸತಿ ಪ್ರತಿ ರಾತ್ರಿ ಮಾಡಿಬಿಟ್ಟು ನೀವು ಮಲ್ಕೊಳ್ಳಿ, ಅಷ್ಟು ಕ್ಲೀನಾಗಿರುತ್ತೆ. ಬಟ್ ಚೆನ್ನಾಗಿ ಮುಕ್ಕಳಿಸಾದ್ಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಏನಪ್ಪ ಯೂಸಸ್ಸು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಮುಖಕ್ಕೆ ನಾವು ಹಚ್ಕೊಂಡಾಗ ತುಂಬಾ ಉಪಯೋಗ ಆಗುತ್ತೆ. ಏನು ಉಪಯೋಗ ಅಂತಂದರೆ, ಇದರಲ್ಲಿ ಸ್ಕಿನ್ ಪ್ರಾಬ್ಲಮ್ ಯಾವ ಥರ ಇರುತ್ತೆ, ಕೆಂಪು ಗುಳ್ಳೆಗಳು ಸುತ್ತ ಇರುತ್ತಲ್ವ, ಅದು ಹೋಗುತ್ತೆ. ಅದ್ರ ನೆಕ್ಸ್ಟು ಓಪನ್ ಸ್ಪೋರ್ಸ್ ಇದ್ರೆ ಹೋಗುತ್ತೆ, ಪಿಗ್ಮೆಂಟೇಷನ್ಗಳು ಇದ್ರೆ ಹೋಗುತ್ತೆ. ಆಯಿಲ್ ಸ್ಕಿನ್ಗಂತೂ ಹೇಳಿ ಮಾಡಿಸಿಟ್ಟಂಗಿರುತ್ತೆ. ಅರ್ಧ ನಿಮಿಷಕ್ಕೆ ಸ್ವೆಟ್ ಆಗ್ತಾ ಇರ್ತಾರಲ್ಲ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಅಂದರೆ ಎಣ್ಣೆ ಬಸಿತಾ ಇರುತ್ತೆ ಮೂಗತ್ರ ಇಲ್ಲ ಗದ್ದದ ಹತ್ರ, ಇದೆಲ್ಲ ಕಮ್ಮಿ ಆಗುತ್ತೆ. ಸೊ ನಾನು ಇದಕ್ಕೆ ಒಂದು ರೆಮಿಡಿಯನ್ನು ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಮುಲೇದಿ ಪೌಡ್ರನ್ನ ತೊಗೊಂಡಿದ್ದೀನಿ, ಸ್ವಲ್ಪ ಆಲಮ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಅರಿಶಿನ, ಹಾಗೆ ರೋಸ್ ವಾಟ್ರನ್ನ ಹಾಕಿಬಿಟ್ಟು ನಮಗೆ ಬರ್ತಕ್ಕಂಥ ಕನ್ಸಿಸ್ಟೆನ್ಸಿಗೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಕಲಿಸ್ಕೊಂಡು ಏನು ಮಾಡ್ತೀನಿ, ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತೀನಿ. ಒಂದು 10-15 ನಿಮಿಷ ಬಿಡಿ, ಆವಾಗ ನಿಮಗೆ ಫೀಲ್ ಆಗುತ್ತೆ. ಆಯಿಲ್ ಫೇಸ್ ತಗೋತಿ, ಇದು ತುಂಬ ಚೆನ್ನಾಗಿ ಅನುಭವ ಆಗುತ್ತೆ. ಹೇಗಾಗುತ್ತಪ್ಪ ಅಂತಂದರೆ, ಮುಖ ಅಂದರೆ ಫುಲ್ ಒಣಗೋಗ್ಬಿಟ್ಟಿರುತ್ತೆ. ಈ ಬೆರಕ್ಬಿಟ್ಟಿರುತ್ತಲ್ಲ, ಆ ಥರ ಒಣಗಿಬಿಟ್ಟಿರುತ್ತೆ. ಸೊ ಅಷ್ಟೊಂದು ಒಣಗಬಾರ್ದು, ಬಟ್ ಮುಖದಲ್ಲಿ ಸ್ವಲ್ಪ ತೇವಾಂಶ ಇರಬೇಕು. ಅಂದರೆ ಆಯಿಲಿ ಸ್ವಲ್ಪನಾರು ಆಯಿಲಿ ಇರಬೇಕು, ತೀರಾ ಅಷ್ಟೊಂದು ಇರುತ್ತೆ ಬಿಡಬಾರ್ದು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್. ಇದನ್ನು ಹಚ್ಕೊಂಡು ಆಗಿದ ತಕ್ಷಣವೇ ಹಚ್ಕೋಬೇಕು. ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನನ್ನು ಹಚ್ಕೋಬೇಕು. ಇದರಲ್ಲಿ ಯಾವುದೇ ರೀತಿಯಾದ ಪಿಗ್ಮೆಂಟೇಷನ್, ಮೆಲಸ್ಮಾ ಅಂತ ಹೇಳ್ತಾರಲ್ವ, ಬಂಗು ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಇದನ್ನು ಹಚ್ಕೊಂಡು ನೀವು ರೂಢಿ ಮಾಡ್ಕೊಳ್ಳಿ. ಬಟ್ ಇದರಿಂದ ತುಂಬ ಯೂಸಸ್ಗಳನ್ನು ಮುಂದೆ ನಿಮಗೆ ತಿಳಿಸ್ತೀನಿ. ಹಿಂದೆ ನಾನು ಇದನ್ನು ಆಲಮ್ ಎಂಥದಪ್ಪ ಬಾದಾಮಲ್ಲಿ ತೇದ್ಬಿಟ್ಟು ಹಾಕಿದೆ, ಕಲ್ಲಲ್ಲಿ ತೇದ್ಬಿಟ್ಟು 1 ಪಾಯಿಂಟ್ ಅಷ್ಟು ಹಾಕಿದೆ. ಆ ಕಲೆಗಳು ಹೋಗುತ್ತೆ, ಮುಖ ಗ್ಲೋ ಕೊಡುತ್ತೆ. ಇಷ್ಟೆಲ್ಲ ಯೂಸಸ್ ಇದೆ, ಇನ್ನೂ ತುಂಬ ಇದೆ. ಇದು ಒಂದೊಂದೇ ಯೂಸಸನ್ನು ವಿಷಯಗಳನ್ನು ತೊಗೊಂಡು ನಿಮ್ಮ ಮುಂದೆ ಅದನ್ನು ವಿಡಿಯೋ ಮಾಡಿ ಹೇಳ್ತೀನಿ. ಅಷ್ಟು ಯೂಸಸ್ ಇದೆ. ಇದರಲ್ಲಿ ಏನು ಕ್ವಾಲಿಟಿ ಇದೆ ಅಂತ ಹೇಳ್ಬಿಡ್ತೀನಿ. ಇದು ಪೊಟ್ಯಾಶ್ ಆಲಮ್ ಅಂತ ಹೇಳ್ತಾರೆ. ಇದು ನ್ಯಾಚುರಲ್ ಮಿನರಲ್ ಸಾಲ್ಟ್. ಇದರಲ್ಲಿ ಉಪ್ಪಿನಾಂಶ ಇರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಆಮೇಲೆ ನೀರಿನಲ್ಲಿ ಮಿನರಲ್ಸ್ ಇದೆ ಅಂತ ಹೇಳ್ತಾರೆ, ಅದೇ ನ್ಯಾಚುರಲ್ ಮಿನರಲ್ ಸಾಲ್ಟ್. ನಾನು ಬಾಯಿ ಹಾಕೊಂಡು ಮುಕ್ಕಳಿಸಿದಾಗ ಆ ಒಂದು ಉಪ್ಪು ಥರ ಇದಾಗಿರೋದು. ಇದರಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಸ್ಟ್ರಿಜೆಂಟ್ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ಯಾವುದೇ ಕಲೆಗಳು ಸಹಿತ ಬೇಕಾಗುತ್ತೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಹೊಸ ವಿಡಿಯೋ ಮತ್ತು ಹೊಸ ವಿಷಯದೊಂದಿಗೆ ಸಿಗೋಣ.